ಅತ್ಯಂತ ಅಂತಃಕರಣೆಯುಳ್ಳ 2ನೇ ಅಧ್ಯಾಯ ಪ್ರಾರಂಭ ಆಗಬೇಕಾದ್ರೆ ಅದರ ಸೂಚನೆ ಹೇಳ್ತದೆ. ಪರಮ ಮಂಗಳೆ ಎನಿಪ ದೇವಿಯು, ಅತ್ಯಂತ ಶ್ರೇಷ್ಠರು ಪರಮ ಮಂಗಳೆಯಾಗಿರತಕ್ಕಂಥ ದೇವಿಯು ಅನ್ನಕ ಅವ್ರೇನೆಂದರು, ಪರಮ ಮಂಗಳೆ ಎನಿಪ ದೇವಿಯು ಕರುಣದಲ್ಲಿ ವರವಿತ್ತು ಅಜಶಂಕರನ ಹರಿಯನು ಕಳುಹಿದಳು ಮಂಗಳೆ ಪರಬ್ರಹ್ಮೆ. 2ನೇ ಅಧ್ಯಾಯ ಏನು ಹೇಳ್ತೈತೆ ಅಂದ್ರೆ, ಅತ್ಯಂತ ಕರುಣಾಮಯವಾಗಿರತಕ್ಕಂಥ ಶ್ರೀದೇವಿಯು, ಪರಮ ಮಂಗಳ ಎನಿಪ ದೇವಿಯು ಕರುಣದಲ್ಲಿ ಅಂತಃಕರಣದಿಂದ ವರವಿತ್ತು, ವರವನ್ನು ಕೊಟ್ಟು, ವರವಿತ್ತು ಯಾರ್ಯಾರಿಗೆ? ಅಜ ಶಂಕರ ಹರಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ವರವನ್ನಿಟ್ಟು ಅವರನ್ನು ಕಳಿಸಿದಳು ಅಂತ ಇದರ ಅರ್ಥ. ಅದನ್ನು ಸೂಚನೆ ಒಳಗೆ ಹೆಂಗೆ ಹೇಳ್ಯಾರಂದ್ರೆ, ಮತ್ತೊಮ್ಮೆ ಪರಮ ಮಂಗಳೆ ಎನ್ನಿಪ ದೇವಿಯು ಕರುಣದಲ್ಲಿ ವರವಿತ್ತು ಅಜಶಂಕರನ ಹರಿಯನು ಕಳುಹಿದಳು ಮಂಗಳೆ ಪರಬ್ರಹ್ಮೆ. ಈಗ 2ನೇ ಅಧ್ಯಾಯ ಹೆಂಗೆ ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ, ಆ 1ನೇ ಅಧ್ಯಾಯದಾಗಿನ ಒಂದಿಷ್ಟು ಅದು ಸಂಬಂಧಪಡ್ತದೆ. ಹೆಂಗಂದ್ರೆ, ಇಂತು ಬಹುಕಾಲದಲ್ಲಿ ದೇವಿಯನಂತೂ ಭಜಿಸುತ್ತಿರಲು ಬಲಗಣ್ಣಂತೂ ಹಾರಿತು, ಬಲಭುಜವದರಿತ್ತು ಮೂವರಿಗೆ ಚಿಂತಿ ಬಿಡು ಇಕೋ ದೇವಿ ಬಂದಳು ಎಂತೆನ್ನುತ್ತ ಆಕಾಶ ಒದರಲು. ಅಂದರೆ ಹಿಂಗೆ ಆಕಾಶವಾಣಿ ಆಗಲು 2ನೇ ಅಧ್ಯಾಯದಾಗ, ಇದು 1ನೇ ಅಧ್ಯಾಯದಲ್ಲಿ ಮುಗೀತು. 2ನೇ ಅಧ್ಯಾಯದಾಗ ಆಕಾಶವಾಣಿ ಆದ ಕೂಡಲೇ ಆ ದೇವಿಯ ಒಂದು ಬರುವ ವರ್ಣನೆಯನ್ನು ಹೆಂಗೆ ವಿಮರ್ಶೆ ವರ್ಣನೆ ಮಾಡ್ಯಾರಂದ್ರೆ, ಬಂದಳೋಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು ಎದಮಿಲಂದು ಈ ಹಸರ ಗೆಳೆಯ ಕಿರಿಬೆವರೇರಿ ಮುಖ ಕಮಲ ಅಂದು ನಿರಿಮುದಡುತ್ತ ಹಾರಗಳಂದು ಎಡಹಸ್ತದಲ್ಲಿ ಹಿಡಿದೆ ಎಂದು ಕಾಂಬುವೆನೆಂದು ಬಂದಳು ಯೋಮ ಮಾರ್ಗದಲ್ಲೇ. ಅಂದ್ರೆ ಬಂದಳು ಓಡುತ್ತ, ಇವರೇನು ತಪಸ್ಸು ಮಾಡ್ಕೋತ ಕೂತಿದ್ರಲ್ಲ, ಇವರ ಕಡೆ ಆ ದೇವಿಯ ಲಕ್ಷ್ಯ ಹೋತು. ಇವರ ನಾಮಸ್ಮರಣೆಗೆ ಆ ದೇವಿ ಈ ಕಡೆ ಗಮನ ಕೊಟ್ಟಳು. ಗಮನ ಕೊಟ್ಟಳು ಅಷ್ಟೇ ಅಲ್ಲ, ಇವರ ತಪಸ್ಸಿಗೆ ಮೆಚ್ಚಿ ಓಡ್ತಾ ಬರಕತ್ತಾಳ ದೇವಿ. ಆ ಓಡುವಾಗ ಬರುವಾಗ ಏನಾಯ್ತಪ್ಪ ಅಂದ್ರೆ, ಅಯ್ಯೋ ನನ್ನ ಮಕ್ಕಳಂಥೇಳಿ ಇಲ್ಲಿ ಒಂದಿಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಸಹಿತ ಆ ಮಮಕಾರ ಅನ್ನೋದು ಇರ್ತದೆ ನೋಡ್ರಿ. ಹೌದು, ಆಕಳು ಆ ಕಡೆ ಎಲ್ಲರ ಮೇಯ್ತಿತ್ತಂದ್ರೂ ಆ ಕರು ಒಂದು ಈಟ್ ಅಂಬಾ ಅಂದ್ರೆ ಸಾಕು, ಸತ್ನೆ ಅಂತ ಹುಡಿ ಬರ್ತದೆ. ಹಾಂ ಹುಡಿ ಬರ್ತೈತಿ. ಹಂಗೆ ಆ ಕರು ಒದರು ತಕ್ಕ ಅದು ಮರುವಿತ್ತು ಅದಕ್ಕೆ ಆಕಳಿಗೆ. ಹಂಗೆ ಇವರು 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಏಕಚಿತ್ತದಿಂದ ಏಕಾಗ್ರತೆಯಿಂದ ತಪಸ್ಸು ಮಾಡಿದರು. ಆ ತಪಸ್ಸು ಮಾಡೋ ಕ್ರಮಗಳನ್ನು ಭಾಳ 1ನೇ ಅಧ್ಯಾಯದ ಮತ್ತು ಯೋಗದಷ್ಟಾಂಗಗಳ ಸಾಧಿಸುತ್ತಾಗ ಪ್ರಾಣಾಯಾಮವದನರಿದಾಗ ರೇಚಕ ಪೂರಕ ಕುಂಭಕಗಳನ್ನನುಸರಿಸಿ ತಾಗಿ ಚಕ್ರಂಗಳನ್ನು ಭೇದಿಸಿ ಹಿಂಗೆ ಹೋಗುತ್ತಾ ಸುಸುಮ್ ನಡೆದು ದ್ವಿದಳದ ಮೇಗೆ ಸೇರುವ ಯೋಗಿ. ಇದು ಒಂದು ಪಥವೆಂದ, ಇದು ಒಂದು ಮಾರ್ಗ ಅಂದ, ಇದು ಒಂದು ದಾರಿ ಅಂದ. ಹಿಂಗೆ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೊಂದು ಮಾರ್ಗದಿಂದ ಏಕಾಗ್ರತೆಯಿಂದ ತಪಸ್ಸು ಮಾಡಿದ ಕೂಡಲೇ
ಆ ತಪಸ್ಸಿಗೆ ದೇವಿ ಮೆಚ್ಚಿ ಆ ಮಕ್ಕಳ ಮೇಲೆ ಅಂತಃಕರಣ ಬಂತಕ್ಕಿಗೆ ಪ್ರೇಮ ಉಕ್ಕಿತ್ತು. ಅದಕ್ಕೆ ಓಡಿ ಬರುವುದನ್ನು ಚಂದ ಕೊಟ್ಟಾರೆ ಇಲ್ಲಿ. ಆಕೆಗೆ ಮುಖದ ಮೇಲೆ ಬೆವರು ಬಂತಂತ, ಗಡಬಡಿಸ್ಕೊಂಡು ಓಡಿ ಬರೋ ಹೊತ್ನಾಗ ಮಾಲೆಗಳು ತಳಕ್ಕೆ ಬಿದ್ದುವಂತ, ಸೆರಗ ಬೀಳಾಕತ್ತಂತ, ಸೆರಗ ಹಿಡ್ಕೊಂಡ್ಲಂತ. ಅದನ್ನು ಇಷ್ಟು ಚಂದ ಹೇಳ್ಯಾರ ನೋಡ್ರಿ ಚಿದಾನಂದ ಅವಧೂತರು. ಹೆಂಗೆ ಹೇಳ್ಯಾರಂದ್ರೆ, ದೇವಿಯು ಆಕಾಶ ಮಾರ್ಗವಾಗಿ ಬಂದಳೋಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು. ನನ್ನ ಜಪ ಮಾಡಿ ಮಾಡಿ ನನ್ನ ಒದರಿ 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 ನನ್ನ ನಾಮಸ್ಮರಣೆ ಮಾಡಿ ಮಾಡಿ ಬಳಲಿದವೆಂದು. ಬಂದಳೋಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು ಎದಿ ಮೇಲಂದು ಇಹ ಸೆರಗೆಳೆಯ ಕಿರಿ ಬೆವರೇರಿ ಮುಖ ಕಮಲ ಅಂದು ನಿರಿ ಮುದಡುತ್ತ ಹಾರಗಳನ್ನು ಎಡಹಸ್ತದಲ್ಲಿ ಹಿಡಿದು ಎಂದು ಕಾಂಬುವೆ. ಯಪ್ಪ, ನನ್ನ ಮಕ್ಕಳನ್ನ ನಾ ಎಂದು ನೋಡ್ತೇನೆ, ಎಂದು ಕಾಂಬುವೆನೆಂದು ಬಂದಳೋ. ಓ ವ್ಯೋಮ ಮಾರ್ಗದಲ್ಲಿ ಆಕಾಶ ಮಾರ್ಗವಾಗಿ ಆಕೆ ದೇವಿ ಬಂದಳಂತ. ನೋಡು, ಬಂದು ಮಾಡ್ತಮ್ಮ. ಆಗ ನೋಡ್ಬೇಕಲ್ಲ ನೀ.